ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ ಕಡಾಂಗಿಗೆ ಒಂದು ಸ್ವಲ್ಪ ಈ ರೀತಿ ಹಿಟ್ಟು ಅಂಟ್ಕೊಲಾರ್ದನ ಮಸ್ತಂಗೆ ಜುನುಕದ ವಡೆ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋ ಒಳಗೆ ಹೇಳ್ತೇನೆ. ನೋಡ್ರಿ ಜುನುಕದ ವಡೆ ಮಾಡಕ್ಕೆ ಇಲ್ಲೊಂದು ಪಾತ್ರೆ ಒಳಗೆ ಎಣ್ಣೆ ಕಾಯ್ಕಿಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀವಿ ರೀ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀವಿ, ಈರುಳ್ಳಿ ಸೇರಿಸಿದ್ವಿ. ಈರುಳ್ಳಿ ಸೇರಿಸಿದ್ಮೇಲೆ ಅದನ್ನು ಚೆಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಅದಾದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಜುನುಕದ ವಡೆ ಭಾರಿ ಮಸ್ತ್ ಇರ್ತಾವ್ರಿ, ತಿನ್ನಕ್ಕೆ ಬಾಯಾಗ ಚಲೋ ಅನ್ನಿಸ್ತಾವು. ಅದಾದ್ಮೇಲೆ ನೋಡ್ರಿ ಇಲ್ಲಿ 3 ರಿಂದ 4 ಹಸಿ ಮೆಣಸಿನಕಾಯಿ ಜಜ್ಜಿ ಇಟ್ಕೊಂಡಿದ್ದೀವಿ, ಅದನ್ನು ಸೇರಿಸತ್ತೀವಿ. ಸೇರಿಸಿ ಇದನ್ನೆಲ್ಲ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಇದು ಫ್ರೈ ಆದ್ಮೇಲೆ ಇದಕ್ಕೆ ಏನೈತಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೀವಿ. ನೋಡ್ರಿ ಈ ರೀತಿ ಅರಿಶಿನ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಈ ರೀತಿಯಾಗಿ ಎಲ್ಲ ಚೆಂದಂಗೆ ಕರಿಬೇಕ್ರಿ. ಇದಕ್ಕೆ ಏನೈತಲ್ಲ ಟೋಟಲ್ ಆಗಿ ನಾವು 1.5 ಗ್ಲಾಸ್ ಆಗುವಷ್ಟು ನೀರು ಹಾಕತ್ತೀವಿ ರೀ. ನೋಡ್ರಿ ಈ ರೀತಿಯಾಗಿ 1.5 ಗ್ಲಾಸ್ ನೀರ ಹಾಕಿದೀವಿ. ನೀರು ಹಾಕಿದ್ಮೇಲೆ ಏನೈತಲ್ಲ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸಾತೀವಿ. ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಹಾಕವ್ರಿ ಜುನುಕದ ವಡೆ. ಅದಾದ್ಮೇಲೆ ನೋಡ್ರಿ ಇದಕ್ಕೆ ಏನೈತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ರೀ. ಉಪ್ಪು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಸಕ್ಕರೆ ಹಾಕಿದೀವಿ ರೀ. ಸಕ್ಕರೆ ಹಾಕಿದ್ಮೇಲೆ ಇಲ್ಲಿ ನೋಡ್ರಿ 1.5 ಗ್ಲಾಸ್ ನೀರಿಗೆ ನಾವಿಲ್ಲೇ ಒಂದು 1.5 ಕಪ್ ಆಗುವಷ್ಟು ಹಿಟ್ಟು ಹಾಕತ್ತೀವಿ ರೀ, ಕಡಲೆ ಹಿಟ್ಟು. 1.5 ಕಪ್ ಆಗುವಷ್ಟ ಕಡಲೆ ಹಿಟ್ಟು ಹಾಕಿ ಇದನ್ನು ಪೂರ್ತಿ ಎಲ್ಲ ಚೆಂದಂಗೆ ತಿರುಬೇಕು. ನೋಡ್ರಿ ಈ ರೀತಿಯಾಗಿ ತಿರ್ಕೋಬೇಕ್ರಿ. ಅದನ್ನು 1.5 ಗ್ಲಾಸ್ ನೀರಿಗೆ 1.5 ಕಪ್ ಏನೈತಲ್ಲ ಹಿಟ್ಟು ಹಾಕಿದೀವಿ ರೀ ನಾವು. ನೋಡ್ರಿ ಸ್ವಲ್ಪ ಪಾತ್ರೆಗೆ ಅಂಟಂಗಿಲ್ಲ ಏನಿಲ್ಲ, ಇಷ್ಟು ಮಸ್ತಂಗೆ ಆಗಿ ಬರ್ತಾವ್ರಿ, ಬಾಯಾಗೂ ಅಷ್ಟು ರುಚಿ ಹಾಕವು ಇವ ಜುನುಕದ ವಡೆ. ನೋಡ್ರಿ ನೀವೇನಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಾಕ್ತಿದ್ರಿ ಅಂದ್ರೆ ಮಿಸ್ ಮಾಡಲಾರ್ದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ತಿರುಬೇಕ್ರಿ. ಇಲ್ಲಂದ್ರೂ ಒಂದು 3 ರಿಂದ 4 ನಿಮಿಷ ಈ ರೀತಿ ತಿರ್ಕೋಬೇಕ್ರಿ. ಇದನ್ನು ನಿಮ್ಗೆ ನೋಡ್ರಿ ಬೇಕಾರೆ ಕಾಣತತಿ ಒಂದು ಸ್ವಲ್ಪ ಏನ್ರಿ ಪಾತ್ರೆಗೆ ಅಂಟೈತೆ ಅಂತ ಹೇಳಿ ಅಷ್ಟು ಭಾರಿ ಮಸ್ತ್ ಹಿಂಗೆ ರೆಡಿಯಾಗಿ ಬರ್ತೈತೆ ರೀ ಜುನುಕದ ವಡೆ. ನೋಡ್ರಿ ಈ ರೀತಿಯಾಗಿ ಮಾಡ್ಕೋಬೇಕ್ರಿ. ಇದನ್ನು ನೀವು ಮನ್ಯಾಗ ತಿನ್ನೋರಿದ್ರೆ ಅಂದ್ರೆ ಈ ರೀತಿ ಮಾಡ್ಕೋಬೋದು. ಎಲ್ಲರೂ ಊರಿಗೆ ಹೋಗ್ತಿದ್ರೆ ಯಾರಿಗಾರ ಕಟ್ಟೋರಿದ್ರಂದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಇರ್ತೈತಲ್ಲ ಅಂದ್ರೆ ಹುಣ್ಚಿಕಾಯಿ ಅದ್ರದ್ದು ಏನೈತಲ್ಲ ರಸ ಹಾಕ್ಬೇಕ್ರಿ. ಇದಕ್ಕೆ ಹುಣಸೆ ಹಣ್ಣು ಹಾಕಿದ್ರೆ ಅಂದ್ರೆ ಕೆಡೋದಿಲ್ರಿ, ಇದು ಚಲೋ ಉಳಿತತಿ, ಇಡೀ ದಿನ ಇಟ್ಟರು ಚಲೋ ಉಳಿತತಿ. ಈಗ ನೋಡ್ರಿ ಇದೆಲ್ಲ ಹಿಟ್ಟ ರೆಡಿ ಆಗೈತ್ಲ. ಈಗ ಜುನುಕ ಇದನ್ನ ಏನೈತಲ್ಲ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಬ್ರಸ್ಲಿ ಅದನ್ನು ಚೆಂದಂಗೆ ಒರೆಸ್ಕೋಬೇಕು. ನೋಡ್ರಿ ಒರೆಸಿ ಅದಾದ್ಮೇಲೆ ಇದನ್ನು ತಂದ ಇಲ್ಲೇ ಹಾಕ್ಬೇಕು. ನೋಡ್ರಿ ಜುನುಕ ತಂದ ಇಲ್ಲಿ ಹಾಕಿ ಅದನ್ನು ಕೈಲೇ ಚೆಂದಂಗೆ ಕೈಗೊಂದು ಪ್ಲಾಸ್ಟಿಕ್ ಹಾಕೊಂಡು ತಟ್ಟಬೇಕ್ರಿ. ಯಾಕಂದ್ರೆ ಇದು ಜುನುಕ ಹಾಕಿದ ಕೂಡಲೇ ಬಿಸಿ ಇದ್ದಾಗನ ನೀವು ಈ ರೀತಿ ತಟ್ಕೋಬೇಕಾಕತಿ. ಬಿಸಿ ಇದ್ದಾಗ ಕೈಲೇ ತಟ್ಟಾಕ ಒಬ್ಬೊಬ್ಬರಿಗೆ ಕೈದ ಸುಡ್ತಿರ್ತೈತಲ್ಲ, ಅದಕ್ಕೆ ನೀವೇನೈತಲ್ಲ ಪ್ಲಾಸ್ಟಿಕ್ ಹಾಕೊಂಡು ಈ ರೀತಿ ತಟ್ಟಬೇಕ್ರಿ. ಅದನ್ನು ಆರಾಕ್ ಬಿಡಬಾರ್ದ್ರಿ, ಬಿಸಿ ಇದ್ದಾಗನ ಪಟ್ನ ಹಾಕಿ ಈ ರೀತಿ ಅದನ್ನು ತಟ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ಆರಿದ್ಮೇಲೆ ಈ ರೀತಿ ಕೈಲೇ ಸ್ವಲ್ಪ ಎಲ್ಲ ಕಡೆ ಚೆಂದಂಗೆ ಮಾಡ್ಕೋಬೇಕ್ರಿ. ಅದನ್ನು ಅಗಲ್ಲಂಗೆ ನೋಡ್ರಿ ಈ ರೀತಿಯಾಗಿ ಚೆಂದಂಗೆ ಎಲ್ಲ ಕಡೆ ಒತ್ಕೋಬೇಕ್ರಿ. ಅದಕ್ಕೇನೈತಲ್ಲ ಒಂದು ಸ್ವಲ್ಪ ಬಿಳಿ ಎಳ್ಳು ಅದಾವಲ್ಲ, ಎಳ್ಳು ಹಾಕತ್ತೀವಿ. ನೋಡ್ರಿ ಬಿಳಿ ಎಳ್ಳು ಉದುರಿಸ್ಬೇಕ್ರಿ. ನಿಮ್ಮ ಮನ್ಯಾಗ ಕರಿ ಎಳ್ಳಿದ್ರು ಅದನ್ನು ಹಾಕೋಬೋದ್ರಿ, ಯಾವ್ದು ಬೇಕಾದ ಹಾಕೋಬೋದು, ಟೇಸ್ಟ ಚಲೋ ಕೊಡ್ತತಿ ಈ ರೀತಿ ಹಾಕಿರ. ಅದಾದ್ಮೇಲೆ ನೋಡ್ರಿ ಇಲ್ಲೇ ಸ್ವಲ್ಪ ಒಣ ಕೊಬ್ಬರಿ ತುರಿದು ಇಟ್ಟಿದ್ದೀವಲ್ಲ, ಒಣ ಕೊಬ್ಬರಿ ತಂದು ಸೇರ್ಸಾತೀವಿ. ಇಲ್ಲಿ ಒಣ ಕೊಬ್ಬರಿ ಹಾಕ್ಬೇಕ್ರಿ. ಹಾಕಿ ಏನೈತಲ್ಲ ಅದ್ರ ಮ್ಯಾಲೆ ಇನ್ನೊಂದು ಸ್ವಲ್ಪ ಅದ್ರ ಮ್ಯಾಲೆಲ್ಲ ತಟ್ಟಬೇಕ್ರಿ ಕೈಲೇ ಚೆಂದಂಗೆ. ಯಾಕಂದರೆ ಎಲ್ಲ ಚೆಂದಂಗೆ ಮಿಕ್ಸ್ ಆಗಬೇಕು, ಅವು ಸ್ವಲ್ಪ ಅದಕ್ಕೆ ಅಂಟ್ಕೋಬೇಕಲ್ಲ ಹಿಟ್ಟಿಗೆ, ಅದಕ್ಕೆ ಈ ರೀತಿ ಎಲ್ಲ ಒತ್ಬೇಕು. ನೋಡ್ರಿ ಅದಾದ್ಮೇಲೆ ನೋಡ್ರಿ ಇಲ್ಲೊಂದು ಚಾಕು ತಗೊಂಡ ಈ ರೀತಿಯಾಗಿ ಅದನ್ನು ಕಟ್ ಮಾಡ್ಕೋಬೇಕು. ನೋಡ್ರಿ ತೋರ್ಸಾತೀವಿ. ನೋಡ್ರಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕ್ರಿ. ಈ ರೀತಿ ಕಟ್ ಮಾಡ್ಕೊಂಡ್ರೆ ಅಂದ್ರೆ ಜುನುಕದ ವಡೆ ಮಸ್ತಂಗೆ ರೆಡಿಯಾಗಿ ಬರ್ತಾವ್ರಿ. ಈ ವಿಧಾನದೊಳಗೆ ಒಮ್ಮೆ ನೀವು ಟ್ರೈ ಮಾಡಿರಿ. ಮತ್ತು ನೀವು ಯಾವ ರೀತಿ ಜುನುಕದ ವಡೆ ಮಾಡ್ತೀರೋ ಅಂದ್ರೆ ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ. ನಾವು ಒಂದ್ಸರಿ ಅದೇ ರೀತಿ ಟ್ರೈ ಮಾಡಿ ನೋಡ್ತೀವಿ. ನೋಡ್ರಿ ಈ ರೀತಿಯಾಗಿ ನೋಡ್ರಿ ಎಷ್ಟು ಮಸ್ತ್ ಹೆಂಗೆ ಬರತ್ತವ ತೋರ್ಸಾತೀವಿ ನಿಮಗೆ. ತಿನ್ನಕ್ಕೂ ಅಷ್ಟ ಬಾಯಾಗ ಟೇಸ್ಟ್ ಆಗ್ಯಾವು. ಇದೇ ರೀತಿ ನೋಡ್ರಿ ಅಷ್ಟು ಎಲ್ಲ ಮಾಡೇ ಇಟ್ಕೊಂಡಿದ್ದೀವಿ ನಾವು ಕಟ್ ಮಾಡಿ. ನೋಡ್ರಿ ಇವತ್ತು ನಾವು ಮಾಡಿದಂಥ ಜುನುಕದ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.